ಪ್ರೀತಿ ಅಂದರೆ ಎರಡು ಥರ ಇರುತ್ತೆ. ಒಬ್ಬರು ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ರು. ನಾನು ಇಷ್ಟಪಡ್ತಿದ್ದಂಥ ಹುಡುಗ ನನ್ನನ್ನು ಬಿಟ್ಟೋಗ್ಬಿಟ್ಟ. ನಾನೀಗ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಸೂಸೈಡ್ ಮಾಡ್ಕೋಬೇಕು ಅಂತ. ಸೂಸೈಡ್ ಮಾಡಿಕೊಂಡ್ರೆ ನಿಮ್ಮ ಮನೇಲಿರೋ ನಿಮ್ಮ ಅಪ್ಪ ಅಮ್ಮನಿಗೆ ಲಾಸ್ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ ಅಷ್ಟೇ. ನಿಮ್ಮನ್ನು ಇಷ್ಟಪಡ್ತಿದ್ದವನಿಗೆ ಲಾಸ್ ಆಗಲ್ಲ. ಹೋದ್ರೋಯ್ತಾಳೆ ಬಿಡು, ಪರವಾಗಿಲ್ಲ, ಹಿಂದೆ ಆರಾಮಾಗಿರೋಣ ಅಂತ ಅವರು ಆರಾಮಾಗಿರ್ತಾರೆ. ನಮ್ಮನ್ನು ಯಾರು ತಿರಸ್ಕಾರ ಮಾಡಿರ್ತಾರೋ ಅವ್ರ ಮುಂದೆ ನಾವು ಬಾಳಿ ಬದುಕಬೇಕು. ನಮ್ಮನ್ನು ಬಿಟ್ಟೋದ್ರು ಅಂತ ನಾವು ಡಿಪ್ರೆಷನ್ಗೆ ಹೋಗೋದು, ಅಳೋದು, ಸತ್ತೋಗ್ಬೇಕು ಅಂತ ಅಂದ್ಕೊಳ್ಳೋ ಯೋಚನೆ ಯಾರು ಮಾಡ್ತಾರೋ ಅವ್ರು ನಿಜವಾಗ್ಲೂ ಮೂರ್ಖರು. ಯಾಕೆಂದರೆ ನೀವೇ ಬೇಕು, ನೀವಿಲ್ಲದೆ ಪ್ರಪಂಚ ಇಲ್ಲ ಅಂತ ಅನ್ನೋರು ಯಾವತ್ತೂ ನಿಮ್ಮನ್ನು ಬಿಟ್ಟೋಗಲ್ಲ. ಆದರೆ ಇವತ್ತೇ 2 ದಿನ ಪ್ರೀತಿ ಮಾಡಿ ಇವತ್ತು ನೀನು ಬೇಡ ಅಂತ ಬಿಟ್ಟೋದವ್ರಿಗೋಸ್ಕರ ನೀವು ಸಾಯ್ತೀನಿ ಅಂದರೆ ಏನರ್ಥ? ದುಡ್ಡುಗೋಸ್ಕರ ನಾಟಕ ಮಾಡಿಕೊಂಡು ಪ್ರೀತಿ ಮಾಡೋರೆಲ್ಲ ಮಧ್ಯದಲ್ಲೇ ಹೋಗ್ತಾರೆ. ಮನಸ್ಸಿಟ್ಟು ಪ್ರೀತಿ ಮಾಡೋರು ಯಾವಾಗಲೂ ಜೊತೆಲಿ ಇರ್ತಾರೆ. ಮನಸ್ಸಿಟ್ಟು ಪ್ರೀತಿ ಮಾಡೋರಿಗೆ ಯಾವತ್ತೂ ಒಳ್ಳೇದಾಗಲ್ಲ, ಕೆಟ್ಟದ್ದೇ ಆಗಿರುತ್ತೆ. ಈ ದುಡ್ಡುಗೋಸ್ಕರ ಪ್ರೀತಿ ಮಾಡ್ತಾರಲ್ಲ ಅವ್ರಿಗೆಲ್ಲ ಏನಂದರೆ ಇವತ್ತು ನೀನು, ನಾಳೆ ಇನ್ನೊಬ್ರು, ಈ ಥರ. ಹಾಗಾಗಿ ನೀನಲ್ಲ ಇನ್ನೊಬ್ರು ಅನ್ನೋರಿಗೋಸ್ಕರ ಸಾಯ್ತೀರಾ? ಅದ್ರ ಬದಲು ಅಂಥವ್ರ ಮುಂದೆ ನಿಂತು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮಾಡಿ, ಖಂಡಿತ ನಿಮ್ಮ ಲೈಫು ಸೂಪರಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ, ಹುಡುಗನೇ ಆಗ್ಬೋದು, ಹುಡುಗಿನೇ ಆಗ್ಬೋದು, ತುಂಬ ಇಷ್ಟಪಡೋರಿಗೆ ಯಾವತ್ತೂ ಒಂದು ವೀಕ್ನೆಸ್ನ ಬಿಟ್ಕೊಡ್ಬಾರ್ದು. ಏನಪ್ಪ ಅದು ಅಂದರೆ, ನೀವು ಅಂದರೆ ತುಂಬ ಇಷ್ಟ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಯಾವಾಗ ನೀವು ಪದೇ 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 ಅವ್ರಿಗೆ ಹೇಳ್ತಾ ಇರ್ತೀರಾ, ಆವಾಗ ಅವರು ಆ ವೀಕ್ನೆಸ್ನ ಇಟ್ಕೋತಾರೆ. ಏನು, ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಇವಳಿಗೆ, ಇವನಿಗೆ, ಹುಡುಗನೇ ಆಗ್ಬೋದು, ಹುಡುಗಿನೇ ಆಗ್ಬೋದು, ಯಾರೇ ಆಗ್ಬೋದು, ಆ ವೀಕ್ನೆಸ್ ಏನಾದರೂ ಗೊತ್ತಾಯ್ತು ಅಂದಾಗ ಅಲ್ಲಿಂದ ನಿಮ್ಮನ್ನು ಗಿರ್ಗಿಟ್ಲೆ ಥರ ಸುತ್ತಿಸ್ತಾ ಇರ್ತಾರೆ. ಅವರು ಫೋನ್ ಮಾಡಿಲ್ಲ ಅಂದಾಗ ನೀವು ಯಾಕೆ ಫೋನ್ ಮಾಡಿಲ್ಲ, ನೀವು ಯಾಕೆ ಮಾತಾಡಿಲ್ಲ, ನೀವು ಯಾಕೆ ಅಂತ ಪದೇ 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 ನೀವು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಒಂದು ಗ್ರಿಪ್ ಸಿಗುತ್ತೆ. ನಿನ್ನನ್ನು ನೋಡಿಲ್ಲ ಅಂದರೆ ಸಮಾಧಾನ ಇಲ್ಲ, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ಈ ಥರ ಕೆಲವೊಂದನ್ನು ನೀವು ಯಾವಾಗ ಬಿಟ್ಕೊಡ್ತೀರಾ ಆವಾಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವಳಿಗೆ ಇವನಿಗೆ ನನ್ನ ಮೇಲೆ ಸಿಕ್ಕಾಬಟ್ಟೆ ನನ್ನ ಮೇಲೆ ಅಡಿಟ್ ಆಗಿದ್ದಾನೆ, ಹಾಗಾಗಿ ನಾನು ಹೇಗೆ ಆಟ ಆಡಿಸಿದ್ರು ಆಟ ಆಡ್ತಾನೆ ಅಂತ ತಿಳ್ಕೊತಾರೆ. ಹಾಗಾಗಿ ನಿಮ್ಮನ್ನು ಇಷ್ಟಪಡೋರು, ನೀವೇ ಬೇಕು ಅನ್ನೋರು ನಿಮ್ಮ ಜೊತೇಲಿ ಇರ್ತಾರೆ. ನೀವು ಬೇಡ ಅನ್ನೋರು, ನಿಮ್ಮ ಹತ್ರ ಇರೋ ದುಡ್ಡಿಗೆ ಆಸೆ ಪಡೋರು, ಅವರು ಯಾವತ್ತೂ ನಿಮ್ಮ ಜೊತೆ ಇರಲ್ಲ. ಯಾಕೆಂದರೆ ನಿಮ್ಮ ಹತ್ರ ಇರೋ ಹಣ ಖಾಲಿ ಆದಮೇಲೆ ನಿಮ್ಮ ಅವಶ್ಯಕತೆ ಇರಲ್ಲ ಅಲ್ಲ. ಅಂಥವ್ರಿಗೋಸ್ಕರ ಜೀವ ಕಳ್ಕೊಳ್ಳೋ ಬದಲು ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಗುವಂಥ ಒಂದೊಳ್ಳೆ ಕೆಲಸ ಮಾಡಿ, ಖಂಡಿತ ಭಗವಂತನೂ ಕೂಡ ಮೆಚ್ತಾನೆ. ನಿಮ್ಮ ಜೀವನದಲ್ಲಿ ನೀವು ಮೋಸ ಹೋದಾಗ ನೀವು ಸಾಯೋ ಯೋಚನೆ ಮಾಡಬೇಡಿ. ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳಿ, ಅವ್ರ ಪೂಜೆ ಮಾಡಿ, ಅವ್ರ ಸೇವೆ ಮಾಡಿ, ಖಂಡಿತ ನಿಮ್ಮ ಲೈಫ್ನ ತುಂಬ ಚೆನ್ನಾಗಿ ಇಡ್ತಾರೆ. ಯಾಕೆಂದರೆ ರಾಯರು, ಗುರು ರಾಯರನ್ನ ನೀವು ನಿಮ್ಮ ದುಃಖದಲ್ಲಿದ್ದಾಗ, ನಿಮ್ಮ ನೋವಲ್ಲಿದ್ದಾಗ ರಾಯರ ಮುಂದೆ ಕೂತ್ಕೊಂಡು ನೀವು ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ, ಖಂಡಿತ ಅವರು ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ತಾರೆ. ನೀವೇ ಬೇಡ ಅನ್ನೋ ವ್ಯಕ್ತಿಗೆ ನೀವು ಸಾಯೋ ಬದಲು ರಾಯರ ಸೇವೆ ಮಾಡಿ, ರಾಯರ ಪೂಜೆ ಮಾಡಿ, ಖಂಡಿತ ರಾಯರು ನಿಮ್ಮ ಕೈಲಿ ಒಂದು 4 ಜನಕ್ಕೆ ಒಳ್ಳೇದಾಗುವಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸ್ತಾರೆ. ಜೀವನದಲ್ಲಿ ನೀವೇನ ಕಳ್ಕೊಂಡಿರ್ತೀರಾ ಅದಕ್ಕಿಂತ ಒಳ್ಳೆಯದು ರಾಯರೇ ನಿಮಗೆ ಕೊಡ್ತಾರೆ. ಒಳ್ಳೆಯದಾಗಲಿ. ಸಾಯೋ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಬದಲಾವಣೆ ಮಾಡಿಕೊಂಡು ಜೀವನನ ಮಾಡಿ. ಒಳ್ಳೆಯದಾಗಲಿ.